ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಮತ್ತೊಮ್ಮೆ ನನ್ನ ಚಾನೆಲ್ ಸುನೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಇವತ್ತು ಗಣೇಶನಿಗೆ ಪ್ರಿಯವಾದ ಕಡುಬು, ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಖಾರ ಕಡುಬು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 3 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, 1 ಸ್ಪೂನು ಜೀರಿಗೆ, ಒಂದು 5 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, 2 ಲವಂಗ, 1 ಇಂಚ್ ಚಕ್ಕೆ, 2 ಇಂಚ್ ಆಗೋಷ್ಟು ಶುಂಠಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇಂಗ್ ತಗೊಂಡಿದ್ದೀನಿ. ಈಗ ಖಾರ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುದುಪ್ಲಕ್ಕಿ ಇದು. ಈ ಗ್ಲಾಸಲ್ಲಿ ಅಳತೆ ಈ ಗ್ಲಾಸ್ ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದನ್ನು 5ರಿಂದ 6 ಗಂಟೆಗಳ ಕಾಲ ನೆನೆಸಿ ತಗೊಂಡಿದ್ದೀನಿ. ಮತ್ತು ಕಡಲೆಬೇಳೆ ಇದು ಸೇಮ್ ಅಳತೆ ಗ್ಲಾಸಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ. ಕಡಲೆಬೇಳೆನ ನೆನೆಸಿದ್ದೀನಿ. ಇದನ್ನು ಕೂಡ 4ರಿಂದ 5 ಗಂಟೆಗಳ ಕಾಲ ನೆನೆಸಿ ತಗೊಂಡಿದ್ದೀನಿ. ಮತ್ತು ಹೆಸರು ಬೇಳೆ, ಅದನ್ನು ಕೂಡ ಇದೇ ಲೋಟದಲ್ಲಿ 3/4 ಭಾಗ ತಗೊಂಡಿದ್ದೀನಿ. 3/4 ಭಾಗ ತಗೊಂಡು ಅದನ್ನು ಕೂಡ 4ರಿಂದ 5 ಗಂಟೆಗಳ ಕಾಲ ನೆನೆಸಿ ತಗೊಂಡಿದ್ದೀನಿ. ಈಗ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ರುಬ್ಕೋಬೇಕು. ಹಾಗೆ ಅಕ್ಕಿನೂ ಕೂಡ ಸಪ್ರೇಟ್ ಆಗಿ ರುಬ್ಕೋಬೇಕು. ಬನ್ನಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ತಗೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 5 ಒಣಮೆಣಸಿನ್ಕಾಯಿ, 3 ಲವಂಗ, 1 ಇಂಚು ಚಕ್ಕೆ, 5ರಿಂದ 6 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, ಕರಿಬೇವಿನ ಸೊಪ್ಪು ಸ್ವಲ್ಪ, ಉಪ್ಪು ಸ್ವಲ್ಪ, ಹಾಗೆ ಹಿಂಗ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗ್ ಹಾಕೊಳ್ಳಿ. ಹಾಕೊಂಡು ಇದನ್ನ ತರಿಯಾಗಿ ಫಸ್ಟ್ ರುಬ್ಕೋಬೇಕು. ನಾನು ಹೇಳಿರೋ ಐಟಮ್ಗಳನ್ನೆಲ್ಲ ಹಾಕಿ ಈ ರೀತಿ ತರಿಯಾಗಿ ರುಬ್ಕೋಬೇಕು ಈ ಹದಕ್ಕೆ. ಅದಾದ ನಂತರ ಅದಕ್ಕೆ ನೆನೆಸಿದಂತ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಇದ್ರ ಜೊತೆ ಹಾಕೊಂಡು ರುಬ್ಕೋಬೇಕು. ನೀರು ಹಾಕದೆ ಗಟ್ಟಿಯಾಗಿ ತರಿಯಾಗಿ ರುಬ್ಕೋಬೇಕು. ಬನ್ನಿ ರುಬ್ಬಿ ತೋರಿಸ್ತೀನಿ ಹೇಗೆ ಅಂತ. ಮೊದಲಿಗೆ ಕುದಿಸ್ಲಕ್ಕಿನ 4ರಿಂದ 5 ಗಂಟೆಗಳ ಕಾಲ ನೆನೆಸಿ ಅದನ್ನ ರುಬ್ಕೊಂಡಿದ್ದೀನಿ. ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆದ್ಮೇಲೆ ಆಗ್ಲೇ ಹೇಳೋದು ಮರ್ತಿದ್ದೆ, 4ರಿಂದ 5 ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ. ಅದನ್ನ ಹಾಕೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ರುಬ್ಬಿರುವಂತ ಈ ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಣ. ಪ್ಯಾನ್ ಬಿಸಿ ಆದ್ಮೇಲೆ ಹಿಟ್ಟು ಹಾಕಿದ ತಕ್ಷಣ ಕೈ ಬಿಡದೆ ಅದನ್ನ ಈ ರೀತಿ ತಿರುಗಿಸ್ತಾ ಇರಬೇಕು. ಈ ರೀತಿ ತಿರುಗಿಸ್ತಾ ಇದ್ರೆ ಅದು ಅದರ ಹದ ಗಟ್ಟಿ ಆಗ್ತಾ ಬರುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ಹದ ಬರೋವರೆಗೂ ಅದನ್ನ ಈ ರೀತಿ ಕೈ ಬಿಡದೆ ಆಡಿಸ್ಕೋತಾ ಇರಬೇಕು. ಈ ಹದಕ್ಕೆ ಹಿಟ್ಟನ್ನ ಚೆನ್ನಾಗಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ಈ ಹದ ಇದ್ರೆ ಸಾಕು. ಇದು ಕರೆಕ್ಟ್ ಆಗಿದೆ ಹದ. ಈ ಹದಕ್ಕೆ ಹುರ್ಕೋಬೇಕು. ನಂತರ ಏನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಡಲೆಬೇಳೆ ಮತ್ತೆ ಹೆಸರು ಬೇಳೆನ ಈ ಹದಕ್ಕೆ ರುಬ್ಕೋಬೇಕು. ಮಸಾಲೆ ಎಲ್ಲ ಹಾಕಿ ರುಬ್ಬಿದೀವಲ್ಲ, ಆ ಮಿಶ್ರಣ ಹೀಗಿರುತ್ತೆ. ಈಗ ಇದಕ್ಕೆ 3 ದಪ್ಪ ಈರುಳ್ಳಿನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಹಾಕೋಣ. ಹಸಿ ಮೆಣಸಿನ್ಕಾಯಿ 1 ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಆಗ್ಲೇ ರುಬ್ಬಕ್ಕೂ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು,
ಸಬ್ಬಸಿಗೆ ಸೊಪ್ಪು ಮತ್ತು 1 ಕಪ್ ತೆಂಗಿನ ತುರಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ನಿಮ್ಗೇನಾದರೂ ಉಪ್ಪು ಖಾರ ಕಡಿಮೆ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಈಗ ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಬಟರ್ ಪೇಪರ್ ತಗೊಂಡು ಅದಕ್ಕೆ ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ. ನಂತರ ನಮ್ಗೆ ಎಷ್ಟು ಸೈಜ್ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಅಕ್ಕಿ ಹಿಟ್ಟು ಒಂದು ಉಂಡೆ ಆಗಿ ಮಾಡ್ಕೊಳ್ಳೋಣ. ಅದನ್ನ ಈ ರೀತಿ ತಟ್ಕೋಬೇಕು. ಈ ರೀತಿ ತಟ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಈ ಮಿಶ್ರಣನ ಇಡಬೇಕು. ಮಧ್ಯದಲ್ಲಿಟ್ಟು ಅದನ್ನು ಸರಿ ಮಾಡಿಕೊಂಡು ಈ ರೀತಿ ಪೇಪರ್ ತೆಗೆದು ಮುಗಿಸ್ಬೇಕು. ನೋಡಿ, ಈಗ ಕಡುಬು ಶೇಪು ಬಂದಿದೆ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಎಲ್ಲದನ್ನು ಹೊತ್ಕೊಂಡು ಕಡುಬು ಶೇಪ್ನಲ್ಲಿ ಮಾಡಿಕೊಂಡು ಇಟ್ಟಿದ್ದೀನಿ. ಇದನ್ನು ಹಬೆನಲ್ಲಿ 10 ರಿಂದ 15 ನಿಮಿಷ ಬೇಯಿಸಬೇಕು. ಈಗ 10 ರಿಂದ 15 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ತುಂಬಾನೇ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಅಂದರೆ ಸುನೀಸ್ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಎಲ್ರಿಗೂ ಧನ್ಯವಾದಗಳು.